ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ರಿಗೂ ಕೂಡ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ತುಂಬ ಡೀಪ್ ಆಗಿರುವಂತಹ ತುಂಬ ಬಲವಾದ ಸ್ವಭಾವದ ಎನರ್ಜಿಯಲ್ಲಿದ್ದಾರೆ. ಅಂದರೆ ಈ ವ್ಯಕ್ತಿ ತುಂಬ ಗಟ್ಟಿಯಾದ ಮನಸ್ಸಿನವರು. ಒಂದು ಸಲ ಯಾವುದಾದ್ರೂ ವಿಷಯವನ್ನು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡ್ರೆ ಅದನ್ನು ಬದಲಾವಣೆ ಮಾಡೋದು ತುಂಬ ಕಷ್ಟ. ಹೊರಗಿನಿಂದ ನೋಡಿದ್ರೆ ಇವರಿಗೆ ಯಾರ ಸಹಾಯವೂ ಬೇಕಿಲ್ಲ ಅನ್ನಿಸುವ ಹಾಗೆ ಕಾಣಿಸ್ಬೋದು. ಆದರೆ ಮನಸ್ಸಿನ ಒಳಗಡೆ ತುಂಬ ವಿಷಯಗಳನ್ನು ಒಬ್ಬರೇ ಹೊತ್ಕೊಂಡು ಹೋಗ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಲೈಫ್ನಲ್ಲಿ ಸಾಕಷ್ಟು ಸಲ ತಮ್ಮ ಮನಸ್ಸಿನ ವಿರುದ್ಧ ಹೋಗಬೇಕಾದ ಪರಿಸ್ಥಿತಿ ಬಂದಿರ್ಬೋದು. ಅದರಿಂದ ಈಗ ಯಾರಾದರೂ ಅವ್ರ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ನಿಮ್ಮಲ್ಲಿ ಕೆಲವರಿಗೆ ಈ ವ್ಯಕ್ತಿಯ ಬಗ್ಗೆ ಒಂದು ಪ್ರಶ್ನೆ ಇರ್ಬೋದು, ಇವ್ರು ಯಾಕೆ ಕೆಲವೊಮ್ಮೆ ಹತ್ತಿರ ಬರ್ತಾರೆ ಮತ್ತು ಯಾಕೆ ದೂರ ಹೋಗ್ತಾರೆ? ಇದರ ಉತ್ತರ ಇದೇ ಎನರ್ಜಿಯಲ್ಲಿದೆ. ಇವರಿಗೆ ರಿಲೇಷನ್ಶಿಪ್ ಬೇಕು, ಪ್ರೀತಿ ಬೇಕು, ಅರ್ಥ ಮಾಡ್ಕೊಳ್ಳುವ ಒಬ್ಬರು ಬೇಕು. ಆದರೆ ಅದೇ ಟೈಮ್ನಲ್ಲಿ ಅವರ ಫ್ರೀಡಮ್ ಕೂಡ ಬೇಕು. ಯಾರಾದರೂ ತುಂಬ ಪ್ರಶ್ನೆಗಳನ್ನು ಕೇಳಿದ್ರೆ, ಎಲ್ಲ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಸದಾ ತಮ್ಮ ಸುತ್ತಲೇ ಇರಲು ಪ್ರಯತ್ನಿಸಿದ್ರೆ ಇವರ ಮನಸ್ಸು ನಿಧಾನವಾಗಿ ಹಿಂದೆ ಸರಿಯೋದಕ್ಕೆ ಶುರು ಮಾಡುತ್ತೆ. ಇದು ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅನ್ನೋದಲ್ಲ. ಕೆಲವರು ಪ್ರೀತಿಯನ್ನು ಹತ್ತಿರ ಬರುವ ಮೂಲಕ ತೋರಿಸ್ತಾರೆ, ಆದರೆ ಕೆಲವರು ದೂರ ಉಳ್ಕೊಂಡೇ ತಮ್ಮ ಭಾವನೆಗಳನ್ನು ಹಿಡ್ಕೊಂಡಿರ್ತಾರೆ. ಈ ವ್ಯಕ್ತಿ ಎರಡನೇ ರೀತಿಯವರಂತೆ ಕಾಣ್ತಿದ್ದಾರೆ. ಇವರು ಯಾರಿಗಾದರೂ ತುಂಬ ಹತ್ತಿರ ಆದಷ್ಟು ಅವರ ವೀಕ್ನೆಸ್ಗಳು ಹೊರಗಡೆ ಬರುತ್ತೆ ಅನ್ನೋ ಭಯ ಇರುತ್ತೆ. ಅದಕ್ಕೆ ಕೆಲವೊಂದು ಸಲ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ರು ಕೂಡ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಇವರ ಲೈಫ್ನಲ್ಲಿ ತುಂಬ ನಿರ್ಧಾರಗಳು ಅವರೇ ತಗೊಂಡಿರುವ ರೀತಿ ಇದೆ. ಅಂದರೆ ಯಾರ ಸಲಹೆ ಕೇಳದೆ, ಯಾರ ಸಹಾಯ ಕೇಳದೆ ಎಲ್ಲವನ್ನು ಅವರೇ ನಿಭಾಯಿಸುವ ಅಭ್ಯಾಸ ಮಾಡ್ಕೊಂಡಿರೋ ವ್ಯಕ್ತಿ ಕೂಡ ಆಗಿರ್ಬೋದು. ಅದರಿಂದ ಈಗಲೂ ಸಮಸ್ಯೆ ಬಂದಾಗ ನಾನು ಒಬ್ಬನೇ ಅಥವಾ ಒಬ್ಬಳೇ ನೋಡ್ಕೊಳ್ತೀನಿ ಅನ್ನುವ ಮನಸ್ಥಿತಿಯಲ್ಲಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಅದರಿಂದ ಅವರು ಟಯರ್ಡ್ ಆಗಿದ್ದಾರೆ. ನಿಮ್ಮಲ್ಲಿ ಕೆಲವರಿಗೆ ಇವ್ರ ಜೊತೆ ಮಾತಾಡಬೇಕಾದ್ರೆ ಇವ್ರು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಭಾವನೆ ಬಂದಿರಬಹುದು. ಆದರೆ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತೇ ಇರೋದಲ್ಲ, ತಮ್ಮ ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ಹೇಗೆ ಹೊರಗಡೆ ಹಾಕಬೇಕು ಅನ್ನೋದು ಅವರಿಗೆ ಸರಿಯಾಗಿ ಗೊತ್ತಿಲ್ಲದೆ ಇರ್ಬೋದು. ಅವರ ಭಾವನೆಗಳನ್ನು ತೋರಿಸೋದಕ್ಕಿಂತ ಅದನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ಳೋದು ಹೆಚ್ಚು ಅಭ್ಯಾಸ ಮಾಡಿಕೊಂಡಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ನೀವು ಈ ವ್ಯಕ್ತಿಯನ್ನು ಹೆಚ್ಚು ಇಟ್ಕೊಳ್ಳೋದಕ್ಕೆ, ಚೇಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅವರು ದೂರ ಹೋಗುವ ರೀತಿ ನಿಮ್ಮ ಹತ್ರ ನಡ್ಕೊಂಡಿರಬಹುದು. ಆದರೆ ನೀವು ನಿಮ್ಮ ಲೈಫ್ನ ಮೇಲೆ ಗಮನ ಕೊಟ್ಟು ಅವರಿಗೆ ಅವರ ಸ್ಪೇಸನ್ನು ಕೊಟ್ಟಾಗ ಅವರ ಮನಸ್ಸು ನಿಮ್ಮ ಕಡೆಗೆ ಇನ್ನಷ್ಟು ಸೆಳೆಯುವಂತಹ, ಅಟ್ರ್ಯಾಕ್ಟ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯಾಕೆ ಅಂದರೆ ಅವರು ಪ್ರೆಷರ್ಗಿಂತ, ಒತ್ತಡಕ್ಕಿಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ. ಕೋಪ ಮತ್ತು ಈಗೋದ ಎನರ್ಜಿ ತುಂಬ ಡೀಪ್ ಆಗಿರುವಂತಹ ಹೆವಿ ಎನರ್ಜಿ. ಈ ವ್ಯಕ್ತಿಯ ಒಳಗಡೆ ತುಂಬ ಕಟ್ ಹಾಕಿರುವಂತಹ, ಸ್ಟಕ್ ಮಾಡಿಕೊಂಡಿರುವಂತಹ ಕೋಪ ಇದೆ. ಇದು ಕೇವಲ ನಿಮ್ಮ ಮೇಲಿನ ಕೋಪ ಅಲ್ಲ, ಲೈಫ್ನ ಮೇಲೆ ತುಂಬ ಸಿಚುವೇಶನ್ಗಳು ಬಂದು ಹೋಗಿರ್ಬೋದು, ಅದರ ಮೇಲಿನ ಕೋಪ, ಪರಿಸ್ಥಿತಿಗಳ ಮೇಲಿನ ಕೋಪ, ಕೆಲವೊಮ್ಮೆ ಅವರ ಮೇಲಿನ ಕೋಪ ಕೂಡ ಇರ್ಬೋದು. ತುಂಬ ಸಲ ಅವರಿಗೆ ಬೇಕಿದ್ದನ್ನು ಕಳ್ಕೊಂಡ ಅನುಭವ ಇವರೊಳಗಡೆ ಉಳಿದಿರೋ ರೀತಿ ಕೂಡ ಇರಬಹುದು. ಹೊರಗಿನಿಂದ ನೋಡಿದ್ರೆ ಇವರು ತುಂಬ ಡೀಪಾಗಿ, ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು. ಆದರೆ ಕೆಲವರು ಹೆಚ್ಚು ಗಟ್ಟಿಯಾಗಿ ಬಿಹೇವ್ ಮಾಡೋದು, ಅಂದರೆ ರೂಡಾಗಿ ಬಿಹೇವ್ ಮಾಡೋದು ಅವರ ಒಳಗೆ ಹೆಚ್ಚು ನೋವು ಅನುಭವಿಸಿರೋದ್ರಿಂದ ಈ ವ್ಯಕ್ತಿಯಲ್ಲೂ ಅದೇ ಎನರ್ಜಿ ಇದೆ.
ಅವರ ನೋವನ್ನು ಯಾರಿಗೂ ತೋರಿಸ್ಬಾರ್ದು, ವೀಕ್ನೆಸ್ಸನ್ನು ಯಾರಿಗೂ ತೋರಿಸ್ಬಾರ್ದು ಅಂತ ಅವರು ಕಲ್ತಿದ್ದಾರೆ. ಅದಕ್ಕಾಗಿ ದುಃಖ ಬಂದಾಗಲೂ ಕೆಲವೊಮ್ಮೆ ಕೋಪದ ಮುಖವಾಡ ಧರಿಸ್ಕೊಳ್ತಾರೆ. ನಿಮ್ಮಿಬ್ಬರ ನಡುವೆ ಹಿಂದೆ ನಡೆದ ಚಿಕ್ಕ ಚಿಕ್ಕ ಜಗಳಗಳನ್ನು ನೆನಪಿಸ್ಕೊಳ್ಳಿ, ಫೈಟನ್ನು ನೆನಪಿಸ್ಕೊಳ್ಳಿ. ಬಹುಶಃ ಆ ಜಗಳಗಳು ದೊಡ್ಡ ವಿಷಯಗಳ ಬಗ್ಗೆ ಇರೋದಿಲ್ಲ, ಆದರೆ ಆ ಸಮಯದಲ್ಲಿ ಇಬ್ಬರು ನಿಮ್ಮ ಮಾತೇ ಸರಿ ಅಂತ ಹಠ ಹಿಡ್ದಿರ್ಬೋದು. ನೀವು ನಿಮ್ಮ ಮಾತು ಸರಿ ಅಂತ ಅಂದ್ಕೊಂಡಿರ್ಬೋದು, ಅವರು ಅವರ ಮಾತು ಸರಿ ಅಂತ ಅಂದ್ಕೊಂಡಿರ್ಬೋದು. ಈ ವ್ಯಕ್ತಿಗೆ ಅವರ ನಿಲುವು ಏನಿದೆ ಅದನ್ನು ಬಿಟ್ಕೊಡೋದು ಕಷ್ಟ. ಅವರು ತಪ್ಪು ಅನ್ನೋದು ಗೊತ್ತಿದ್ರು ಕೂಡ, ಅವ್ರು ತಪ್ಪು ಮಾಡಿದ್ರು ಕೂಡ ಮೊದಲು ಬಂದು ಒಪ್ಕೊಳ್ಳೋದಕ್ಕೆ ಈಗೋ ಅನ್ನೋದು, ಅಹಂಕಾರ ಅನ್ನೋದು ಅಡ್ಡಿ ಆಗ್ತಾ ಇದೆ. ಎರಡೂ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಪ್ರೆಸೆಂಟ್ ಟೈಮ್ನಲ್ಲಿದೆ. ಅಂದರೆ ಒಂದು ಕಡೆ ನಾನು ಹೋಗಿ ಮಾತಾಡಬೇಕು ಅನ್ನೋ ಮನಸ್ಸು, ಇನ್ನೊಂದು ಕಡೆ ನಾನು ಯಾಕೆ ಮೊದಲು ಹೋಗಬೇಕು ಅನ್ನುವ ಈಗೋ. ಈ ಎರಡೂ ಭಾವನೆಗಳ ನಡುವೆ ಇವರು ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಕೆಲವೊಂದು ಸಲ ಮುಂದೆ ಬರ್ತಾರೆ, ಮತ್ತೆ ಹಿಂದೆ ಸರಿತಾರೆ. ಆ ಎನರ್ಜಿಯಲ್ಲಿದ್ದಾರೆ. ಇವರ ಕೋಪದ ಹಿಂದೆ ಇರುವ ನಿಜವಾದ ಭಾವನೆ ಏನಂದರೆ ಭಯ. ಹೌದು, ಕೆಲವರಿಗೆ ಇದು ಆಶ್ಚರ್ಯ ಆಗ್ಬೋದು, ಆದರೆ ಕೆಲವೊಮ್ಮೆ ಹೆಚ್ಚು ಕೋಪ ಮಾಡಿಕೊಳ್ಳುವ ಜನರು ಮನಸ್ಸಿನ ಒಳಗಡೆ ತುಂಬ ಹೆದರ್ತಾ ಇರ್ತಾರೆ. ರಿಜೆಕ್ಟ್ ಆಗುವ ಭಯ, ಕಳ್ಕೊಳ್ಳುವ ಭಯ, ಮನಸ್ಸು ಮತ್ತೆ ಪೇಯ್ನ್ ಆಗುವ ಭಯ. ಈ ವ್ಯಕ್ತಿಯಲ್ಲೂ ಆ ಎನರ್ಜಿ ಇದೆ. ಇವ್ರು ಯಾವಾಗಲೂ ನಾನೇ ಸರಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಆದರೆ ಒಬ್ಬರೇ ಇದ್ದಾಗ ಅವರ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಕೆಲವೊಮ್ಮೆ ನೀವು ಹೇಳಿದ್ದೇ ಸರಿ ಇರ್ಬೋದು ಅನ್ನುವ ಅರಿವು ಕೂಡ ಬರುತ್ತೆ, ಆದರೆ ಅದನ್ನು ಹೇಗೆ ಹೊರಗಡೆ ಒಪ್ಕೊಳ್ಳೋದು ಅವರಿಗೆ ಅದು ಸುಲಭ ಆಗೋದಿಲ್ಲ. ಇವರ ಹೃದಯ ಅನ್ನೋದು ಸಾಫ್ಟ್ ಆಗಿದೆ, ಆದರೆ ಅದರ ಸುತ್ತ ತುಂಬ ಗಟ್ಟಿಯಾದ ವಾಲ್ ಕಟ್ಕೊಂಡಿದ್ದಾರೆ. ಆ ಗೋಡೆ ಹಿಂದೆ ಇರುವ ನಿಜವಾದ ವ್ಯಕ್ತಿಯನ್ನು ಎಲ್ರಿಗೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಜನರಿಗೆ ಮಾತ್ರ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ಎಷ್ಟೇ ಕಠಿಣ ಆಗಿದ್ರೂ ಅವರ ಮನಸ್ಸು ಯಾವ ರೀತಿ ಇದೆ ಅಂತ. ಸೊ ನೀವು ಅವರ ಲೈಫ್ನಲ್ಲಿ ಅಂತಹ ವ್ಯಕ್ತಿಯಾಗಿರುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಫ್ಯಾಮಿಲಿಯ ಪ್ರೆಷರ್ ಎನರ್ಜಿ. ನಿಮ್ಮಲ್ಲಿ ಹಲವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಕೇವಲ ಇಬ್ಬರ ಮನಸ್ಸು ಮಾತ್ರ ಅಲ್ಲ, ಇನ್ನೂ ಕೆಲವು ಜನರ ಅಭಿಪ್ರಾಯ ಕೂಡ ಮುಖ್ಯ ಆಗಿರ್ಬೋದು. ಈ ವ್ಯಕ್ತಿ ಅವರ ಕುಟುಂಬವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳುವಂತಹ ವ್ಯಕ್ತಿ ಆಗಿರ್ಬೋದು. ಅಂದರೆ ಫ್ಯಾಮಿಲಿಯ ಹ್ಯಾಪಿನೆಸ್, ಅವರ ಒಪ್ಪಿಗೆ, ಅವರ ನಿರೀಕ್ಷೆ, ಅವರ ಎಕ್ಸ್ಪೆಕ್ಟೇಷನ್ ಇದೆಲ್ಲವೂ ಈ ವ್ಯಕ್ತಿಯ ನಿರ್ಧಾರಗಳ ಮೇಲೆ ಪರಿಣಾಮ ಬೀರ್ತಾ ಇರ್ಬೋದು. ಅದಕ್ಕೆ ಕೆಲವೊಂದು ಸಲ ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕು, ನಿಮ್ಮನ್ನು ಚೂಸ್ ಮಾಡ್ಕೋಬೇಕು ಅನಿಸಿದ್ರು ಕೂಡ ಪರಿಸ್ಥಿತಿಗಳು, ಸಿಚುವೇಶನ್ಗಳು ಅವರನ್ನು ಹಿಂದಕ್ಕೆ ಎಳೆಯುವ ಸಾಧ್ಯತೆ ಕೂಡ ಇದೆ. ಅವರು ಯಾರನ್ನು ನೋಯಿಸಬಾರ್ದು ಅಂತ ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಅದೇ ಪ್ರಯತ್ನದಲ್ಲಿ ಎಲ್ಲರನ್ನ ನೋಯಿಸ್ತಾ ಇದ್ದಾರೆ. ಫ್ಯಾಮಿಲಿಯವರನ್ನು ಬೇಸರ ಪಡಿಸಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸು ನೋವಾಗ್ತಾ ಇದೆ. ಕೆಲವರಿಗೆ ನಿಜವಾಗ್ಲೂ ಕುಟುಂಬದ ವಿರೋಧ ಇರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಒಪ್ಪಿಗೆ ಸಿಗದೆ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಬಗ್ಗೆ ಒತ್ತಡ ಇರುವ ಸಾಧ್ಯತೆ ಕೂಡ ಇದೆ. ಈ ವ್ಯಕ್ತಿ ಯಾವ ದಾರಿ ಹಿಡಿಬೇಕು ಅನ್ನುವ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಕೆಲವೊಂದು ಸಲ ಅವರು ಮೌನ ಆಗ್ತಾರೆ. ಆ ಮೌನವನ್ನು ಪ್ರೀತಿಯ ಕೊರತೆ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಕೆಲವೊಂದು ಸಲ ಮೌನ ಅನ್ನೋದು, ಸೈಲೆನ್ಸ್ ಅನ್ನೋದು ಮನಸ್ಸಿನ ಯುದ್ಧದ ಒಂದು ಶಬ್ದ. ಹೊರಗಡೆ ಏನೂ ಕಾಣದೇ ಇದ್ರೂ ಕೂಡ ಮನಸ್ಸಿನ ಒಳಗಡೆ ಸಾವಿರ ಪ್ರಶ್ನೆಗಳು ಓಡ್ತಾ ಇರುತ್ತೆ. ಈಗ ಅವರು ಅಂತಹ ಒಂದು ಸ್ಟೇಜಲ್ಲಿ ಇರುವ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅಲ್ಲ, ಆದರೆ ನಿಮ್ಮ ಬಗ್ಗೆ ಯೋಚಿಸುವಷ್ಟು ಅವರ ಜವಾಬ್ದಾರಿಗಳ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿರ್ಧಾರ ತಗೊಳ್ಳೋದಕ್ಕೆ, ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ತುಂಬ ಟೈಮ್ ಬೇಕಾಗ್ತಾ ಇದೆ. ಸೊ ಪರಿಸ್ಥಿತಿ ಇವರನ್ನು ಕಟ್ ಹಾಕಿರುವಂತಹ ಎನರ್ಜಿಯಲ್ಲಿದ್ದಾರೆ. ಆದರೂ ಮನಸ್ಸಿನ ಒಳಗಿನ ಭಾವನೆಗಳು, ಫೀಲಿಂಗ್ಸ್ಗಳು ಸಂಪೂರ್ಣವಾಗಿ ಎಂಡ್ ಆಗಿಲ್ಲ. ಇನ್ನೂ ಏನೋ ನಿಮಗೆ ಹೇಳಬೇಕಿದೆ, ಇನ್ನೂ ಏನೋ ಸರಿ ಮಾಡಬೇಕಾಗಿದೆ ಅನ್ನುವ ಭಾವನೆ ಅವರೊಳಗಡೆ ಇನ್ನೂ ತುಂಬ ಇದೆ. ಮನಸ್ಸಿನಲ್ಲಿರುವ ಪೇಯ್ನ್ ಎನರ್ಜಿ ಒಂದು ಮೌನ, ಹೊರಗಿನಿಂದ ಎಲ್ಲವೂ ನಾರ್ಮಲ್ ಇದೆ ಅನಿಸುವ ಮೌನ ಅಲ್ಲ, ವರ್ಷಗಳಿಂದ ಹೇಳದೆ ಮನಸ್ಸಿನ ಒಳಗಡೆ ಇಟ್ಕೊಂಡಿರುವ ನೋವಿನ ಮೌನ. ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ಒಂದು ಹಳೆಯ ಪೇಯ್ನ್ ಇನ್ನೂ ಕೂಡ ಇರ್ಬೋದು. ಹೊರಗಿನಿಂದ ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವ ಹಾಗೆ ಕಾಣಬಹುದು, ನಗ್ತಾ ಇರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಎಲ್ಲರ ಜೊತೆ ಮಾತಾಡ್ತಾ ಇರ್ಬೋದು, ಆದರೆ ಮನಸ್ಸಿನ ತುಂಬ ಆಳದಲ್ಲಿ ಯಾರಿಗೂ ಕಾಣದ ಒಂದು ಖಾಲಿತನ ಇದೆ. ಈ ವ್ಯಕ್ತಿ ತುಂಬ ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ನೋವನ್ನು ನಾನೇ ಹೊತ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬೆಳೆದಿದೆ. ಇವ್ರ ಲೈಫ್ನಲ್ಲಿ ತುಂಬ ಸಲ ಅವರ ಮನಸ್ಸಿಗೆ ಇಷ್ಟವಾಗಿದ್ದನ್ನು ಬಿಟ್ಟಿರಬಹುದು. ಕೆಲವೊಂದು ಸಲ ಕುಟುಂಬಕ್ಕಾಗಿ, ಕೆಲವೊಮ್ಮೆ ಪರಿಸ್ಥಿತಿಗಾಗಿ, ಇನ್ನೊಂದು ಸಲ ಯಾರನ್ನಾದರೂ ಖುಷಿಪಡಿಸೋದಕ್ಕಾಗಿ, ಹೀಗೆ ತಮ್ಮ ಆಸೆಗಳನ್ನು ಹಿಂದೆ ತಳ್ತಾ ಬಂದಿರುವ ಎನರ್ಜಿಯಲ್ಲಿದ್ದಾರೆ. ಈಗ ಅದೇ ನೋವು ಅವರ ಒಳಗೆ ಒಂದು ಭಾರವಾಗಿ ಉಳ್ಕೊಂಡಿದೆ. ಕೆಲವೊಮ್ಮೆ ಯಾಕೆ ಅಷ್ಟು ಬೇಗ ಹರ್ಟ್ ಆಗ್ತಾರೆ ಅಂದರೆ ಈಗಿನ ಘಟನೆಗಳ ಕಾರಣಕ್ಕೆ ಅಲ್ಲ, ಹಳೆಯ ಗಾಯ ಇನ್ನೂ ಸಂಪೂರ್ಣವಾಗಿ ಮನಸ್ಸಿನಿಂದ ಹೀಲ್ ಆಗಿಲ್ಲ. ಯಾರಾದರೂ ದೂರ ಹೋದರೆ, ಯಾರಾದರೂ ಇಗ್ನೋರ್ ಮಾಡಿದ್ರೆ ಅವರಿಗೆ ಈಗಿನ ನೋವಿಗಿಂತ ಹಳೆಯ ನೆನಪುಗಳು ಹೆಚ್ಚು ಜಾಸ್ತಿ ಇದೆ.
ನಿಮ್ಮ ಜೊತೆ ಇದ್ದಾಗ ಮಾತ್ರ ಈ ವ್ಯಕ್ತಿಯೊಳಗಿನ ನಿಜವಾದ ಫೀಲಿಂಗ್ಸ್ ಅನ್ನೋದು ಹೊರಗಡೆ ಬಂದಿರ್ಬೋದು. ಬೇರೆ ಜನರ ಮುಂದೆ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ ವ್ಯಕ್ತಿ ನಿಮ್ಮ ಮುಂದೆ ಮಾತ್ರ ಒಂದು ಮಗುವಿನ ರೀತಿ ಇರ್ಬೋದು. ನಿಮ್ಮ ಜೊತೆ ಇದ್ದಾಗ ಮಾತ್ರ ಲೈಫ್ ಸ್ವಲ್ಪ ಹಗುರ ಆಗಿದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿರ್ಬೋದು. ಇವರು ಕೆಲವೊಮ್ಮೆ ನಿಮ್ಮ ಜೊತೆ ಮಾತಾಡಿದಂತಹ ಸಣ್ಣ ಸಣ್ಣ ಮಾತುಗಳನ್ನು ಕೂಡ ನೆನಪಿಸ್ಕೊಳ್ತಾರೆ. ಬೇರೆ ಯಾರಿಗೂ ಅರ್ಥವಾಗದ ಕ್ಷಣಗಳು, ನಿಮ್ಮಿಬ್ಬರ ನಡುವೆ ನಡೆದ ಚಿಕ್ಕ ಚಿಕ್ಕ ಘಟನೆಗಳು ಅವ್ರಿಗೆ ಇನ್ನೂ ಮನಸ್ಸಿನಲ್ಲಿದೆ. ಯಾಕೆಂದರೆ ಆ ಸಮಯದಲ್ಲಿ ಅವರು ನಿಜವಾಗ್ಲೂ ಅವರನ್ನೇ ಅವರು ಮರ್ತಿದ್ರು. ಈ ವ್ಯಕ್ತಿ ಈಗ ನಿಮ್ಮನ್ನು ಮಿಸ್ ಮಾತ್ರ ಮಾಡ್ತಾ ಇಲ್ಲ, ನಿಮ್ಮ ಜೊತೆ ಇದ್ದಾಗ ಅವ್ರು ಹೇಗಿದ್ರು ಅನ್ನೋದನ್ನು ಮಿಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಜೊತೆ ಇದ್ದಾಗ ಅವರ ಒಳಗಿನ ಮನಸ್ಸು ತುಂಬ ನೆಮ್ಮದಿಯಾಗಿತ್ತು. ಕಟ್ ಹಾಕಿದ ಸ್ಟಕ್ ಮಾಡಿದ ಆಸೆಗಳ ಎನರ್ಜಿ. ಈ ವ್ಯಕ್ತಿ ಲೈಫ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಬಿಟ್ಟಿದ್ದಾರೆ. ಅಂದರೆ ಒಂದಿನ ಅದನ್ನು ಸರಿ ಮಾಡ್ತೀನಿ ಅಂತ ಯೋಚಿಸಿ ತುಂಬ ಕನಸುಗಳಿದೆ, ಆದರೆ ಆ ದಿನ ಇನ್ನೂ ಬಂದಿಲ್ಲ. ಇವರು ತುಂಬ ಸಲ ಅವರ ಮನಸ್ಸನ್ನು ತಾವೇ ಮೌನ ಮಾಡಿಸಿದ್ದಾರೆ. ಇದೀಗ ಬೇಡ, ಇದು ನನ್ನ ಅದೃಷ್ಟದಲ್ಲಿಲ್ಲ, ಮೊದಲು ರೆಸ್ಪಾನ್ಸಿಬಿಲಿಟಿ, ಮೊದಲು ಜವಾಬ್ದಾರಿ ಅಂತ ಹೇಳಿಕೊಂಡು ಅವರ ಆಸೆಗಳನ್ನು ಹಿಂದೆ ತಳ್ಳಿದ್ದಾರೆ. ಹೊರಗಿನಿಂದ ಮೆಚೂರಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ತುಂಬ ನನಸಾಗದೆ ಉಳಿದಂತಹ ಕನಸುಗಳು ಇನ್ನೂ ಕೂಡ ಇದೆ. ಕೆಲವೊಮ್ಮೆ ಇವರಿಗೆ ಒಂದು ಪ್ರಶ್ನೆ ಕಾಡುತ್ತೆ, ನಾನು ಲೈಫ್ನಲ್ಲಿ ನಿಜವಾಗ್ಲೂ ಏನು ಬಯಸಿದ್ದೀನಿ? ಯಾಕೆಂದರೆ ಇಷ್ಟು ವರ್ಷ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಬಂದಿದ್ದಾರೆ, ಆದರೆ ತಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಇವರಿಗೆ ಸಮಯನೇ ಸಿಕ್ಕಿಲ್ಲ. ನಿಮ್ಮಲ್ಲಿ ಕೆಲವರು ಕೂಡ ಇದೇ ಎನರ್ಜಿಯ ಜೊತೆ ಕನೆಕ್ಟ್ ಆಗಬಹುದು. ಚಿಕ್ಕ ವಯಸ್ಸಿನಿಂದಲೇ ಕುಟುಂಬಕ್ಕಾಗಿ, ಫ್ಯಾಮಿಲಿಗಾಗಿ, ಹಣಕಾಸಿನ ಸಮಸ್ಯೆಗಾಗಿ ಅಥವಾ ಪರಿಸ್ಥಿತಿಗಳ ಕಾರಣದಿಂದ ನಿಮ್ಮ ಆಸೆಗಳನ್ನು ಬಿಟ್ಟಿರ್ಬೋದು. ಅದಕ್ಕೆ ನಿಮ್ಮ ಮತ್ತು ಈ ವ್ಯಕ್ತಿಯ ನಡುವೆ ಒಂದು ಡೀಪ್ ಕನೆಕ್ಷನ್ ಇದೆ. ಇಬ್ಬರು ಹೊರಗಡೆ ಕಾಣದ ನೋವುಗಳನ್ನು ಮನಸ್ಸಿನಲ್ಲಿ ಹೊತ್ಕೊಂಡು ಬಂದಿದ್ದೀರಾ. ಈ ವ್ಯಕ್ತಿ ಕೆಲವೊಂದು ಸಲ ನಿಮ್ಮ ಲೈಫನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಯಾಕೆಂದರೆ ನೀವು ನಿಮ್ಮ ಮನಸ್ಸಿನ ಮಾತು ಕೇಳೋದಕ್ಕೆ ಪ್ರಯತ್ನ ಪಡ್ತೀರಾ. ನೀವು ನಿಜವಾಗ್ಲೂ ನಿಜ ಆಗಿರೋದಕ್ಕೆ ಪ್ರಯತ್ನ ಪಡ್ತೀರಾ, ಫೇಕ್ ಆಗಿರೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ಇವರು ಇನ್ನೂ ಹಲವಾರು ವಿಷಯಗಳಲ್ಲಿ ಅವರನ್ನು ಅವರು ಸ್ಟಕ್ ಮಾಡ್ಕೊಂಡಿದ್ದಾರೆ. ಇವರ ಮನಸ್ಸಿನಲ್ಲೀಗ ಒಂದು ರಿಯಲೈಸೇಷನ್ ಶುರುವಾಗ್ತಾ ಇದೆ. ನಾನು ಯಾವಾಗಲೂ ಬೇರೆಯವರನ್ನು, ಫ್ಯಾಮಿಲಿ ಆಗಿರ್ಬೋದು, ಹೊರಗಡೆ ಸಿಚುವೇಶನ್ಗಾಗಿರ್ಬೋದು, ಅದಕ್ಕಾಗಿ ಪ್ರಯತ್ನಿಸ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇದೇ ಪ್ರಶ್ನೆ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ಕೂಡ ಕಾರಣ ಆಗ್ಬೋದು. ಈ ವ್ಯಕ್ತಿ ಈಗ ಲೈಫನ್ನು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ಸರಿತಾ ಇದ್ದಂತಹ ವಿಷಯಗಳ ಕಡೆ ಈಗ ಮತ್ತೆ ಗಮನ ಕೊಡ್ತಾ ಇದ್ದಾರೆ. ನಿಮ್ಮ ವಿಷಯ ಕೂಡ ಅದರಲ್ಲಿ ಒಂದಾಗಿರುವ ಸಾಧ್ಯತೆ ಇದೆ. ನಿಮ್ಮ ಜೊತೆಯಲ್ಲಿ ಮಾತ್ರ ಒಬ್ಬ ಪ್ಯೂರ್ ಪರ್ಸನ್ ಆಗಿರುವಂತಹ ಎನರ್ಜಿ. ಇಲ್ಲಿ ಪ್ರೀತಿ ಮಾತ್ರ ಅಲ್ಲ, ಟ್ರಸ್ಟ್, ಕಂಫರ್ಟ್ ಮತ್ತು ಸೇಫ್ಟಿ ಅನ್ನೋ ಭಾವನೆಗಳು ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಈ ವ್ಯಕ್ತಿ ಎಲ್ಲರ ಮುಂದೆ ಒಂದು ರೀತಿಯಾಗಿ ಇರೋದಿಲ್ಲ. ಬೇರೆ ಜನರ ಮುಂದೆ ಒಂದು ರೀತಿಯಾಗಿರ್ಬೋದು, ಕುಟುಂಬದ ಅವರ ಜೊತೆ ಇನ್ನೊಂದು ರೀತಿಯಾಗಿರ್ಬೋದು, ಅಥವಾ ಸೊಸೈಟಿಯ ಮುಂದೆ ಒಂದು ರೀತಿಯಾಗಿರ್ಬೋದು. ಆದರೆ ನಿಮ್ಮ ಮುಂದೆ ಮಾತ್ರ ಅವರು ತುಂಬ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಂಡಿರ್ಬೋದು, ತುಂಬ ಭಾವನಾತ್ಮಕವಾಗಿ ತುಂಬ ಒಂದು ಕನೆಕ್ಟ್ ಆಗಿರ್ಬೋದು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಆ್ಯಕ್ಟಿಂಗ್ ಅಥವಾ ಯಾವುದೇ ಒಂದು ಮುಖವಾಡವನ್ನು ಧರಿಸದೆ ನಿಮ್ಮ ಜೊತೆ ಇರಬಹುದು. ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಒತ್ತಡ ಇರಲಿಲ್ಲ. ಅವ್ರು ಹೇಗಿದ್ರೋ ಹಾಗೆ ಇರ್ಬೋದಾಗಿತ್ತು. ಅದಕ್ಕೆ ನಿಮ್ಮ ಪ್ರೆಸೆನ್ಸ್ ಅವರಿಗೆ ತುಂಬ ಇಷ್ಟ ಆಗಿತ್ತು. ಕೆಲವರು ಲೈಫ್ನಲ್ಲಿ ತುಂಬ ಜನರನ್ನು ಭೇಟಿ ಆಗ್ತೀವಿ, ಆದರೆ ಕೆಲವು ಜನರು ಮಾತ್ರ ನಮ್ಮ ಲೈಫ್ನಲ್ಲಿ ನಿಜವಾದ ನಮ್ಮ ಫೀಲಿಂಗ್ಸನ್ನು ಅವರ ಎದುರಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಕೂಡ ಈ ವ್ಯಕ್ತಿಗೆ ಅಂತಹ ವ್ಯಕ್ತಿಯಾಗಿದ್ದೀರಿ ಅನ್ನೋ ಭಾವನೆ ಇವರಲ್ಲಿದೆ. ಇವರ ಲೈಫ್ನಲ್ಲಿ ಸಾಕಷ್ಟು ವಿಷಯಗಳು ಫೇಕ್ ಆಗಿರ್ಬೋದು. ಕೆಲವೊಂದು ಸಲ ಬಲವಂತದ ನಗು, ಕೆಲವೊಂದು ಸಲ ಮನಸ್ಸಿಲ್ಲದ ರಿಲೇಷನ್ಶಿಪ್ಗಳು, ಕೆಲವೊಮ್ಮೆ ತೋರಿಕೆಗಾಗಿ ಬದುಕಿದ ದಿನಗಳು. ಆದರೆ ನಿಮ್ಮ ಜೊತೆ ಇದ್ದಾಗ ಮಾತ್ರ ಆ ಮುಖವಾಡಗಳು ಕೆಳಗೆ ಬೀಳ್ತಾ ಇತ್ತು. ಈಗೇನಾದರೂ ನಿಮ್ಮೆಬ್ಬರ ನಡುವೆ ಸಪ್ರೇಷನ್ ಆಗಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ರೆ, ದೂರ ಆಗಿದ್ರೆ, ಗ್ಯಾಪ್ ಬಂದಿದ್ರೆ, ಅವ್ರು ನಿಮ್ಮನ್ನು ಮಾತ್ರ ಮಿಸ್ ಮಾಡ್ತಾ ಇಲ್ಲ, ನಿಮ್ಮ ಜೊತೆ ಇದ್ದ ಆ ಪೀಸನ್ನು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದಾಗ ಸಿಗ್ತಾ ಇದ್ದ ಆ ಕಂಫರ್ಟ್ ಝೋನನ್ನು ಮಿಸ್ ಮಾಡ್ತಾ ಇದ್ದಾರೆ. ನನ್ನನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡ ವ್ಯಕ್ತಿ ಇವರೇ ಅನ್ನೋ ರೀತಿ ಅವರ ಫೀಲ್ ಬರ್ತಾ ಇದೆ, ಅವರ ಭಾವನೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅದಕ್ಕೆ ಎಷ್ಟೇ ದೂರ ಹೋಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ನೆನಪು ಮತ್ತೆ ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದೆ. ಸೊ ಕೆಲವು ಜನರು ನಮ್ಮ ಲೈಫ್ನಲ್ಲಿ ಪ್ರೀತಿ ಕೊಡೋದಕ್ಕೆ ಬಂದಿರ್ತಾರೆ, ಕೆಲವು ಜನರು ಪಾಠ ಕಲಿಸೋದಕ್ಕೆ, ಒಂದು ಲೆಸನ್ ಕಲಿಸೋದಕ್ಕೆ ಬರ್ತಾರೆ. ಆದರೆ ಕೆಲವರು ಮಾತ್ರ ಅವರ ನಿಜವಾದ ಒಂದು ಭಾವನೆ, ಫೀಲಿಂಗ್ಸ್, ಅವರ ಅಟ್ಯಾಚ್ಮೆಂಟ್ ತೋರಿಸ್ತಾರೆ. ಸೊ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಕೂಡ ನೀವು ಆ ಜಾಗದಲ್ಲಿ ಇದ್ದೀರಾ ಅನ್ನೋ ಭಾವನೆ, ಫೀಲಿಂಗ್ಸ್ ತುಂಬ ಜಾಸ್ತಿ. ಪ್ರೆಸೆಂಟ್ ಎನರ್ಜಿ ತುಂಬ ಟಯರ್ಡ್ ಆಗಿದ್ದಾರೆ. ಹೊರಗಡೆಯಿಂದ ಯಾವುದೇ ರೀತಿ ರೂಢಾಗಿ ಬಿಹೇವ್ ಮಾಡ್ಬೋದು, ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರು ಕೂಡ ಇವರ ದೇಹ ದಣಿದಿದೆ ಅಂತಲ್ಲ, ಮನಸ್ಸಿನ ದಣಿವು, ತುಂಬ ಟಯರ್ಡ್ ಆಗಿದ್ದಾರೆ. ಮನಸ್ಸಿನ ತುಂಬ ಎಮೋಷ್ನಲ್ ಫೀಲಿಂಗ್ಸ್ಗಳಿದೆ. ಆ ಭಾವನೆಗಳನ್ನು ಹೊತ್ಕೊಂಡು ತುಂಬ
ದಣದು ಹೋಗಿರುವಂತಹ ಅಂದರೆ ಟಯರ್ಡ್ ಆಗಿರುವಂತಹ ಎನರ್ಜಿಯಲ್ಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವರ ಮನಸ್ಸು ಯಾವ ಕೆಲಸದಲ್ಲೂ ಸಂಪೂರ್ಣವಾಗಿ ಇರದೇ ಇರಬಹುದು. ಕೆಲಸ ಮಾಡ್ತಾ ಇರ್ಬೋದು, ಜನರ ಜೊತೆ ಮಾತಾಡ್ತಾ ಇರಬಹುದು, ಮನೆಯ ಜವಾಬ್ದಾರಿಗಳನ್ನು ನೋಡ್ಕೊಳ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಯಾವಾಗಲೂ ಏನೋ ಒಂದು ವಿಚಾರ ಓಡಾಡ್ತಲೇ ಇದೆ. ಕೆಲವೊಂದು ಸಲ ರಾತ್ರಿ ಮಲಗುವ ಟೈಮ್ನಲ್ಲಿ ಎಲ್ಲರೂ ಮೌನವಾಗಿರ್ತಾರೆ, ಆದರೆ ಇವರ ಮನಸ್ಸು ಮಾತ್ರ ಮೌನವಾಗಿರೋದಿಲ್ಲ. ಹೊರಗಡೆ ನಿಶಬ್ದ ಇದ್ರೂ ಕೂಡ ಮನಸ್ಸಿನ ಒಳಗಡೆ ಸಾವಿರ ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ. ನಾನು ಸರಿಯಾದ ನಿರ್ಧಾರ ತಗೊಂಡ, ನಾನು ಏನಾದರೂ ಕಳ್ಕೊಂಡ, ಇನ್ನೂ ತಡ ಆಗಿದೆಯಾ, ಇಂತಹ ಯೋಚನೆಗಳು ಅವರನ್ನು ಕಾಡ್ತಾ ಇದೆ. ಇವರ ಲೈಫ್ನಲ್ಲಿ ಈಗ ಎಲ್ಲವೂ ಸರಿಯಾಗೇ ಇದೆ ಅನ್ನುವಂತೆ ಕಾಣ್ಬೋದು. ಆದರೆ ಅವರ ಹೃದಯ ಮಾತ್ರ ಆ ಮಾತನ್ನು ಒಪ್ತಾ ಇಲ್ಲ. ಯಾಕೆಂದರೆ ಮನಸ್ಸಿಗೆ ಬೇಕಾಗಿರೋ ಒಂದು ವಿಷಯ ಇನ್ನೂ ಸಿಗದೆ ಉಳಿದಿದೆ ಅನ್ನೋ ಭಾವನೆ ತುಂಬ ಇದೆ. ಇವರು ಎಲ್ಲರ ಹತ್ರನೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಯಾರಾದರೂ ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ. ಕೆಲವೊಂದು ಸಲ ಅವರನ್ನೇ ಕೇಳ್ಕೊಳ್ತಾರೆ, ನಾನು ಇಷ್ಟು ವರ್ಷ ಎಲ್ಲರಿಗಾಗಿ ಓಡಾಡಿದೆ, ಆದರೆ ನನ್ನ ಮನಸ್ಸಿನ ಮಾತು ಯಾವಾಗ ಕೇಳಿದೆ? ಈ ಪ್ರಶ್ನೆ ಅವರ ಮನಸ್ಸಿನೊಳಗಡೆ ನಿಧಾನವಾಗಿ ಎಚ್ಚರ ಆಗ್ತಾ ಇದೆ. ಸೊ ಎನರ್ಜಿಯ ಪ್ರಕಾರ ಅವರು ಈಗ ಬದುಕನ್ನು ಕೇವಲ ಸಾಗಿಸ್ತಾ ಇದ್ದಾರೆ ಅನ್ನೋದಲ್ಲ, ಆದರೆ ನಿಜವಾದ ಸಂತೋಷ ಅನುಭವ ಅವರಿಗೆ ತುಂಬ ದಿನಗಳಿಂದ ಸಿಕ್ಕಿಲ್ಲ ಅನ್ನೋ ಎನರ್ಜಿ ಇದೆ. ನೀವಿಲ್ಲದೆ ಖಾಲಿತನದ ಎನರ್ಜಿ. ನಿಮ್ಮಲ್ಲಿ ತುಂಬ ಜನರು ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಬಗ್ಗೆ ಅವರು ನಿಜವಾಗ್ಲೂ ಯೋಚನೆ ಮಾಡ್ತಾರಾ ಅಂತ. ಆದರೆ ನಿಮ್ಮ ನೆನಪು ಮಾತ್ರ ಅಲ್ಲ, ನಿಮ್ಮ ಆಬ್ಸೆನ್ಸ್ ಕೂಡ ಅವ್ರಿಗೆ ತುಂಬ ಫೀಲ್ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ನೀವು ಎಷ್ಟು ಮುಖ್ಯ ಅನ್ನೋದು. ಆದರೆ ನೀವು ದೂರ ಆದ ಮೇಲೆ ಆ ಜಾಗ ಖಾಲಿಯಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಕೆಲವು ಜನರನ್ನು ನಾವು ಕಳ್ಕೊಂಡ ಮೇಲೆ ಮಾತ್ರ ಅವರ ಮೌಲ್ಯ, ಅವರ ವ್ಯಾಲ್ಯೂ ಅರ್ಥ ಆಗುತ್ತೆ. ಈ ವ್ಯಕ್ತಿಯಲ್ಲೂ ಅದೇ ಎನರ್ಜಿ ಇದೆ. ನಿಮ್ಮಿಬ್ಬರ ಪಾಸ್ಟ್ನ ದಿನಗಳನ್ನು ನೆನಪಿಸ್ಕೊಳ್ತಾರೆ. ಹಿಂದೆ ನೀವು ಮೆಸೇಜ್ ಮಾಡ್ತಾ ಇದ್ದ ಸಮಯ, ಮಾತಾಡ್ತಾ ಇದ್ದ ಕ್ಷಣ, ನಗ್ತಾ ಇದ್ದ ವಿಷಯಗಳು, ಈಗ ಆ ಜಾಗದಲ್ಲಿ ಮೌನ ಮಾತ್ರ ಇದೆ. ಹೊರಗಡೆ ಅವರು ಎಲ್ಲವೂ ಸರಿಯಾಗಿದೆ ಅನ್ನುವ ರೀತಿ ನಡ್ಕೊಳ್ಬೋದು, ಆದರೆ ಮನಸ್ಸಿನ ಆಳದಲ್ಲಿ ಒಂದು ಎಂಟಿ ಫೀಲಿಂಗ್ ಇದೆ. ನಿಮ್ಮ ಜೊತೆ ಮಾತಾಡುವಾಗ ಸಿಗ್ತಾ ಇದ್ದ ನೆಮ್ಮದಿ, ನೀವು ಅರ್ಥ ಮಾಡಿಕೊಂಡ ರೀತಿಯ ಭಾವನೆ, ನೀವು ಕೊಟ್ಟ ಎಮೋಷ್ನಲ್ ಸಪೋರ್ಟ್, ಇದೆಲ್ಲ ಈಗ ಅವರಿಗೆ ತುಂಬ ಮಿಸ್ ಆಗ್ತಾ ಇದೆ. ಇದು ಕೇವಲ ರೊಮ್ಯಾಂಟಿಕ್ ಫೀಲಿಂಗ್ಸ್, ಅಟ್ರಾಕ್ಷನ್ ಮಾತ್ರ ಅಲ್ಲ, ಇದು ಒಬ್ಬ ವ್ಯಕ್ತಿಯ ಪ್ರೆಸೆನ್ಸ್ನ ವ್ಯಾಲ್ಯೂ ಅರಿವಾಗ್ತಾ ಇರುವಂತಹ ಹಂತ. ಕೆಲವೊಮ್ಮೆ ಅವರು ನಿಮ್ಮ ಫೋಟೋವನ್ನು ನೋಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಅಥವಾ ಹಳೆಯ ಮಾತುಕತೆಗಳನ್ನು ನೆನಪಿಸ್ಕೊಳ್ಬೋದು. ಯಾಕೆಂದರೆ ಆ ನೆನಪುಗಳು ಅವ್ರಿಗೆ ಒಂದು ಕಂಫರ್ಟ್ ಝೋನಲ್ಲಿ ಇರುವ ರೀತಿ ಫೀಲ್ ಮಾಡುತ್ತೆ. ನೀವು ಅವರ ಸ್ಟ್ರೆಂತ್ ಆಗಿದ್ರಿ ಅನ್ನುವ ಎನರ್ಜಿ. ನೀವು ಈ ವ್ಯಕ್ತಿಗೆ ಕೇವಲ ಒಬ್ಬ ಪ್ರೀತಿಸಿದ ವ್ಯಕ್ತಿ ಮಾತ್ರ ಅಲ್ಲ, ತುಂಬ ಸಂದರ್ಭಗಳಲ್ಲಿ ನೀವು ಅವರ ಮೋಟಿವೇಶನ್ ಆಗಿದ್ರಿ. ಅವರು ಲೈಫ್ನಲ್ಲಿ ಮುಂದೆ ಸಾಗೋದಕ್ಕೆ ಪ್ರಯತ್ನ ಪಟ್ಟಾಗ ಮನಸ್ಸಿನ ಒಳಗಡೆ ಎಲ್ಲೋ ನಿಮ್ಮ ನೆನಪು ಕೂಡ ಅವರ ಜೊತೆಯಲ್ಲಿತ್ತು ಅನ್ನುವ ಭಾವನೆ ಕೂಡ ಅವರಿಗೆ ತುಂಬ ಸಲ ಬರ್ತಾ ಇದೆ. ಕೆಲವರು ನಮ್ಮ ಲೈಫ್ನಲ್ಲಿ ಬಂದು ನಮ್ಮನ್ನು ಬದಲಾಯಿಸ್ತಾರೆ. ಅವ್ರು ನಮ್ಮ ಜೊತೆ ಇರಲಿ ಅಥವಾ ಇರದೇ ಇರಲಿ, ಅವರ ಪ್ರಭಾವ ಮಾತ್ರ ಉಳಿಯುತ್ತೆ. ನೀವು ಕೂಡ ಈ ವ್ಯಕ್ತಿಯ ಲೈಫ್ನಲ್ಲಿ ಅಂತಹ ಒಂದು ಎನರ್ಜಿಯಲ್ಲಿ ಇದ್ದೀರಾ ಅನ್ನೋ ರೀತಿ ಕಾಣ್ತಾ ಇದೆ. ನಿಮ್ಮ ಮಾತುಗಳು, ನಿಮ್ಮ ನಂಬಿಕೆ, ನಿಮ್ಮ ಪ್ರೋತ್ಸಾಹ, ಇದೆಲ್ಲ ಅವರಿಗೆ ಒಂದು ರೀತಿಯ ಶಕ್ತಿ ಕೊಟ್ಟಿದೆ. ಕೆಲವೊಂದು ಸಲ ಅವರು ಏನಾದರೂ ಸಣ್ಣ ಪುಟ್ಟ ಕೆಲಸನೇ ಆಗಿರ್ಬೋದು, ಏನಾದರೂ ಸಾಧಿಸಬೇಕು ಅನ್ನೋ ಯೋಚನೆ ಮಾಡಿದಾಗ ನೀವು ಕೂಡ ಇರಬಹುದು. ನೀವು ಅವರಿಗೆ ಎಷ್ಟು ಮುಖ್ಯ, ಇಂಪಾರ್ಟೆಂಟ್ ಅನ್ನೋದನ್ನು ಅವರು ಬಹುಶಃ ನಿಮಗೆ ಸಂಪೂರ್ಣವಾಗಿ ಹೇಳಿರೋದಿಲ್ಲ, ಆದರೆ ಮನಸ್ಸಿನ ಒಳಗಡೆ ಅವರು ಅದನ್ನು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೀಗ ಒಂದು ಅರಿವು ಬರ್ತಾ ಇದೆ, ನನ್ನ ಲೈಫ್ನಲ್ಲಿ ನನ್ನನ್ನು ನಿಜವಾಗ್ಲೂ ನಂಬಿದ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡಿದಾಗ ನಿಮ್ಮ ನೆನಪು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಕೇವಲ ದುಃಖ ಮಾತ್ರ ಅಲ್ಲ, ಒಂದು ರೀತಿಯ ದಿಕ್ಕು ತಪ್ಪಿದ ಭಾವನೆಯನ್ನು, ಫೀಲಿಂಗ್ಸನ್ನು ಕೊಡ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಮತ್ತು ಕುಟುಂಬದ ನಡುವೆ ಸಿಕ್ಕಾಕೊಂಡಿರುವಂತಹ ಎನರ್ಜಿ. ಒಂದು ಕಡೆ ಅವರ ಹೃದಯ ಏನೋ ಹೇಳ್ತಾ ಇದೆ, ಇನ್ನೊಂದು ಕಡೆ ಜವಾಬ್ದಾರಿ ಬೇರೆ ದಾರಿ ತೋರಿಸ್ತಾ ಇದೆ. ಅವರು ಎಲ್ಲರನ್ನ ಹ್ಯಾಪಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಅದೇ ಪ್ರಯತ್ನದಲ್ಲಿ ಅವರೇ ಹೆಚ್ಚು ನೋವು ಅನುಭವಿಸ್ತಾ ಇದ್ದಾರೆ. ಕುಟುಂಬದ ನಿರೀಕ್ಷೆ ಅಥವಾ ಸಮಾಜದ ಅಭಿಪ್ರಾಯ ಅಥವಾ ಅವರ ಮೇಲೆ ಇರುವ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಇದೆಲ್ಲ ಅವರನ್ನು ಸ್ಟಕ್ ಮಾಡ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಕಡೆ ಬರಬೇಕು ಅಂತ ಅನಿಸುತ್ತೆ, ಆದರೆ ಮುಂದಿನ ಕ್ಷಣದಲ್ಲೇ ಮುಂದೆ ಏನಾಗ್ಬೋದು, ಬೇರೆಯವ್ರು ಏನು ಅಂದ್ಕೊಳ್ಬಹುದು ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಅವರ ಸಮಸ್ಯೆ ಅನ್ನೋದು ಪ್ರೀತಿ ಇಲ್ಲ ಅನ್ನೋದಲ್ಲ, ಸಮಸ್ಯೆ ಅನ್ನೋದು ಡಿಸಿಷನ್ ಮೇಲೆ ನಿಂತಿದೆ. ಯಾರಿಗೂ ಹರ್ಟ್ ಆಗದೆ ಎಲ್ಲವನ್ನ ಸರಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಲೈಫ್ನಲ್ಲಿ ಕೆಲವೊಂದು ಸಲ ಆ ರೀತಿ ಸಾಧ್ಯ ಆಗೋದಿಲ್ಲ. ಇದನ್ನು ಈಗ ಅವರು ಅರ್ಥ ಮಾಡ್ಕೊಳ್ತಾ ಇರುವಂತಹ ಒಂದು ಹಂತಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ, ಆದರೆ ಆ ಭಾವನೆಗಳ ಜೊತೆ ನಿಂತಿರುವಂತಹ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅದಕ್ಕೆ ಕೆಲವೊಂದು ಸಲ ಅವರು ಮೌನ ಆಗ್ತಾರೆ, ಕೆಲವೊಂದು ಸಲ ದೂರ ಆಗ್ತಾರೆ, ಕೆಲವೊಂದು ಸಲ ಅರ್ಥವಾಗದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಸೊ ಅವರ ಹೃದಯ ಮತ್ತು ಅವರ ಕರ್ತವ್ಯ
ರೆಸ್ಪಾನ್ಸಿಬಿಲಿಟಿ ನಡುವೆ ಇನ್ನೂ ಕೂಡ ಯುದ್ಧ ನಡೀತಾ ಇದೆ. ಆ ಯುದ್ಧದ ಫಲಿತಾಂಶ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಆದರೆ ಒಳಗಡೆ ಬಹಳಷ್ಟು ಬದಲಾವಣೆಗಳು ಅನ್ನೋದು ಶುರು ಆಗ್ತಾ ಇದೆ. ಸಂಪೂರ್ಣ ಒಂಟಿತನದ ಎನರ್ಜಿ. ಈ ವ್ಯಕ್ತಿ ಈಗ ಜನರ ನಡುವೆ ಇದ್ದರೂ ಕೂಡ ಒಳಗೆ ತುಂಬ ಒಂಟಿತನ ಅನುಭವಿಸ್ತಾ ಇರುವಂತೆ ಕಾಣ್ತಾ ಇರುವ ಎನರ್ಜಿ. ಎಲ್ಲರ ಜೊತೆ ಮಾತಾಡ್ತಾ ಇರ್ಬೋದು, ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವ ಒಂದು ಸೈಲೆನ್ಸ್ ಇದೆ. ಮೊದಲು ಇವರಿಗೆ ಸೋಷಿಯಲ್ ಲೈಫ್ ಇಷ್ಟ ಆಗಿರ್ಬೋದು, ಫ್ರೆಂಡ್ಸ್, ಔಟಿಂಗ್, ಮಾತುಕತೆ, ಫನ್ ಇದೆಲ್ಲದರ ಜೊತೆ ಇವರು ಲೈಫ್ ಲೀಡ್ ಮಾಡಿರಬಹುದು. ಆದರೆ ಈಗ ನಿಧಾನವಾಗಿ ಎಲ್ಲರಿಂದ ದೂರ ಹೋಗ್ತಾ ಇರುವ ಎನರ್ಜಿ. ಯಾಕೆಂದರೆ ಕೆಲವೊಂದು ಸಲ ಹೊರಗಿನ ಶಬ್ದಕ್ಕಿಂತ ಮನಸ್ಸಿನ ಒಳಗಿನ ಯೋಚನೆಗಳೇ ಹೆಚ್ಚು ಕಾಡುತ್ತೆ. ಈ ವ್ಯಕ್ತಿ ತುಂಬ ಸಲ ಫೋನ್ ಕೈಗೆ ತಗೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡಿರುವ ಸಾಧ್ಯತೆ ಇದೆ. ಮೆಸೇಜ್ ಮಾಡೋದಾ ಬೇಡವಾ, ಮಾತಾಡೋದಾ, ಮೌನವಾಗಿರೋದಾ ಅಂತ ಮನಸ್ಸಿನ ಒಳಗಡೆ ಸಾಕಷ್ಟು ಕನ್ಫ್ಯೂಷನ್ ನಡೀತಾ ಇದೆ. ಇವರ ಮನಸ್ಸಿನಲ್ಲಿ ಒಂದು ಖಾಲಿ ಜಾಗ ಇದೆ. ಆ ಜಾಗವನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದರ ಮೂಲಕ, ಬ್ಯುಸಿಯಾಗಿರೋದರ ಮೂಲಕ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕೆಲವು ಖಾಲಿತನವನ್ನು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಟೈಮ್ನಲ್ಲಿ ಈ ಎನರ್ಜಿ ಇನ್ನೂ ಜಾಸ್ತಿ ಕಾಣ್ತಾ ಇದ್ದಾರೆ. ಯಾಕೆಂದರೆ ಆ ಟೈಮ್ನಲ್ಲಿ ಡಿಸ್ಟ್ರಾಕ್ಷನ್ ಕಡಿಮೆ ಇರುತ್ತೆ. ಆಗ ಮನಸ್ಸು ನೇರವಾಗಿ ನೆನಪುಗಳ ಕಡೆ ಹೋಗುತ್ತೆ. ನಿಮ್ಮ ಜೊತೆ ಇದ್ದ ಕ್ಷಣ, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಕೇರ್ ಇದೆಲ್ಲ ಅವರಿಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಹೊರಗಡೆ ಹೇಳದೇ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ಮಿಸ್ಸಿಂಗ್ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ವ್ಯಕ್ತಿ ಈಗ ಒಂದು ವಿಷಯ ಕಲಿತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಪ್ರೆಸೆನ್ಸ್ ಎಷ್ಟು ಮುಖ್ಯ ಅನ್ನೋದು ಅವ್ರು ದೂರ ಹೋದ್ಮೇಲೆ ಅವರಿಗೆ ಗೊತ್ತಾಗ್ತಾ ಇದೆ. ನಿಜವಾದ ಒಂದು ಲೆಸನ್ ಕಲಿತಾ ಇದ್ದಾರೆ. ನಿಜವಾದ ಮುಖವನ್ನು ಮರೆಮಾಚ್ತಾ ಇರುವಂತಹ ಎನರ್ಜಿ. ಇವರು ಹೊರಗಡೆಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನುವ ಮುಖವಾಡದ ಹಿಂದೆ ಕಳೀತಾ ಇದ್ದಾರೆ. ಹೊರಗಡೆಯಿಂದ ನೋಡಿದ್ರೆ ಎಲ್ಲವೂ ಪರ್ಫೆಕ್ಟ್ ಅನಿಸ್ಬೋದು, ಆದರೆ ರಿಯಾಲಿಟಿ ಬೇರೆ ಇರಬಹುದು. ಇವರಿಗೆ ಯಾವಾಗಲೂ ಜನ ಅವರ ಬಗ್ಗೆ ಒಳ್ಳೆಯದಾಗಿ ಯೋಚನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಅವರ ನೋವು, ಅವರ ದುರ್ಬಲತೆ, ವೀಕ್ನೆಸ್, ಅವರ ಭಯ ಇದೆಲ್ಲವನ್ನು ಹೈಡ್ ಮಾಡ್ತಾರೆ. ಕೆಲವೊಮ್ಮೆ ನಿಮ್ಮ ಮುಂದೆ ಮಾತ್ರ ಅವರು ನಿಜವಾಗಿರಬಹುದು. ಯಾಕೆಂದರೆ ನಿಮ್ಮ ಬಳಿ ಜಡ್ಜ್ ಮಾಡುವ ಭಯ ಕಡಿಮೆ ಇತ್ತು. ಯಾಕೆಂದರೆ ನೀವು ಅವರನ್ನು ಜಡ್ಜ್ ಮಾಡ್ತಾ ಇರಲಿಲ್ಲ, ಕೇವಲ ಪ್ರೀತಿ ತೋರಿಸ್ತಾ ಇದ್ರಿ. ಈ ವ್ಯಕ್ತಿ ತುಂಬ ಸಲ ಅವರ ನಿಜವಾದ ಭಾವನೆಗಳನ್ನು ಹೇಳ್ಕೊಡದೆ ಹಾಗೆ ಉಳಿಸ್ಕೊಂಡಿರುವ ಎನರ್ಜಿಯಲ್ಲಿದ್ದಾರೆ. ಹೇಳಿದ್ರೆ ಏನಾಗುತ್ತೆ ಅನ್ನೋ ಭಯ ಇರ್ಬೋದು, ಅವ್ರು ನನ್ನನ್ನು ಯಾವ ರೀತಿ ನೋಡಬಹುದು ಅನ್ನೋ ಡೌಟ್ ಇರ್ಬೋದು. ಆದರೆ ಈಗ ಆ ಮುಖವಾಡ ಹಿಡ್ಕೊಳ್ಳುವಷ್ಟು ಅವರಿಗೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಒಳಗಿನ ಭಾವನೆಗಳು ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ. ಅವರಿಗೀಗ ಅರ್ಥ ಆಗ್ತಾ ಇದೆ, ಯಾವಾಗಲೂ ಸ್ಟ್ರಾಂಗ್ ಆಗಿರೋ ರೀತಿ ನಟನೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಅನ್ನೋದು. ಸೊ ಎನರ್ಜಿಯ ಪ್ರಕಾರ ಅವರು ನಿಧಾನವಾಗಿ ಅವರ ನಿಜವಾದ ಭಾವನೆಗಳನ್ನು ಒಪ್ಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ಸೊ ನಿಮ್ಮನ್ನು ಡೀಪಾಗಿ ಗಮನ ಮಾಡ್ತಾ ಇರುವಂತೆ, ಸೀಕ್ರೆಟಾಗಿ ಗಮನಿಸ್ತಾ ಇರುವಂತಹ ಎನರ್ಜಿ. ಸಂಪೂರ್ಣವಾಗಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಹೊರಗಡೆ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇನ್ನೂ ಇದೆ. ಕೆಲವೊಮ್ಮೆ ನಿಮ್ಮ ಸ್ಟೇಟಸ್, ಪ್ರೊಫೈಲ್ ಫೋಟೋ ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಹೇಳಿದ ಮಾತುಗಳ ಮೂಲಕ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಅವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ, ಅವರು ನನ್ನನ್ನು ಇನ್ನೂ ನೆನಪಿಸ್ಕೊಳ್ತಾರಾ, ಅಥವಾ ನೀವು ಮುಂದೆ ಸಾಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಇದು ಪೊಸೆಸಿವ್ ಎನರ್ಜಿ ಅನ್ನೋದಲ್ಲ, ಇದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇನ್ನೂ ಕೂಡ ಸಂಪೂರ್ಣವಾಗಿ ಮುಗ್ದಿಲ್ಲ ಅನ್ನೋ ಸೂಚನೆ. ನಿಮ್ಮ ಬಗ್ಗೆ ಏನಾದರೂ ಹೊಸ ಮಾಹಿತಿ ಸಿಕ್ಕರೆ ಅವರು ಹೊರಗಡೆ ನಾರ್ಮಲ್ ಆಗಿ ವರ್ತನೆ ಮಾಡ್ಬೋದು, ಆದರೆ ಒಳಗಡೆ ಅದಕ್ಕೆ ರಿಯಾಕ್ಷನ್ ಆಗ್ತಾ ಇದೆ, ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ಹಾಕಿದ ಒಂದು ಫೋಟೋ ಅಥವಾ ಒಂದು ಸಣ್ಣ ಸ್ಟೇಟಸ್ ಕೂಡ ಅವರ ಮನಸ್ಸಿನಲ್ಲಿ ದಿನ ಪೂರ್ತಿ ಉಳಿಬೋದು. ಯಾಕೆಂದರೆ ಅವರು ಈಗ ನಿಮ್ಮನ್ನು ನೋಡ್ತಾ ಇರೋದು ಕೇವಲ ಕಣ್ಣುಗಳಿಂದ ಅಲ್ಲ, ನೆನಪುಗಳಿಂದ. ಮೊದಲು ಇವರ ಭಾವನೆಗಳನ್ನು ಇಗ್ನೋರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ನಾನು ಮೂವ್ ಆನ್ ಆಗ್ತೀನಿ ಅಂತ ಅವರನ್ನೇ ಅವರು ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಈಗ ಅದೇ ಭಾವನೆಗಳು ಮತ್ತೆ ಮೇಲಕ್ಕೆ ಬರ್ತಾ ಇದೆ. ಕೆಲವು ದಿನಗಳಿಂದ ಅಥವಾ ಕೆಲವು ವಾರಗಳಿಂದ ಅವರೊಳಗೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ. ಮೊದಲು ಮೌನವಾಗಿದ್ದ ಹೃದಯ ಈಗ ಮತ್ತೆ ಪ್ರಶ್ನೆ ಕೇಳ್ತಾ ಇದೆ, ನಾನು ನಿಜವಾಗ್ಲೂ ಅವರನ್ನು ಕಳ್ಕೊಳ್ಳೋದಕ್ಕೆ ಬಯಸ್ತೀನ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರುವ ಎನರ್ಜಿ ಇದು. ಇಲ್ಲಿ ಪ್ಯಾಷನ್ ಮಾತ್ರ ಅಲ್ಲ, ರೆಸ್ಪೆಕ್ಟ್, ಕೇರ್, ಎಮೋಷ್ನಲ್ ಕನೆಕ್ಷನ್ ಕೂಡ ಇದೆ. ಅವರಿಗೆ ನಿಮ್ಮ ವ್ಯಾಲ್ಯೂ ಮೊದಲಿಗಿಂತ ಹೆಚ್ಚು ಅರ್ಥ ಆಗ್ತಾ ಇದೆ. ಯಾಕೆಂದರೆ ದೂರ ಇರುವ ಸಮಯ ಕೆಲವೊಮ್ಮೆ ನಮ್ಮ ಹೃದಯದ ನಿಜವಾದ ಸತ್ಯವನ್ನು ತೋರಿಸುತ್ತೆ. ಈ ವ್ಯಕ್ತಿಯೊಳಗೆ ಈಗ ಅದೇ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆಯ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿಲ್ಲ. ಹೊರಗಿನ ಪರಿಸ್ಥಿತಿ, ಈಗೋ, ಫಿಯರ್, ಫ್ಯಾಮಿಲಿಯ ಪ್ರೆಷರ್ ಇವೆಲ್ಲ ಅವರನ್ನು ತಡೀತಾ ಇರ್ಬೋದು. ಆದರೆ ಹೃದಯದ ಒಂದು ಭಾಗ ಇನ್ನೂ ನಿಮ್ಮ ಕಡೆ ನೋಡ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಜೊತೆ ಮಾತಾಡ್ತಾ ಇರುವ ಸೀನನ್ನು ಮನಸ್ಸಿನಲ್ಲಿ
ಊಹೆ ಮಾಡ್ಕೊಳ್ಬೋದು. ನೀವು ಎದುರು ಸಿಕ್ಕರೆ ಯಾವ ರೀತಿ ಮಾತಾಡಬೇಕು, ಹೇಗೆ ಮಾತು ಶುರು ಮಾಡಬೇಕು, ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ಇಂಥ ಯೋಚನೆಗಳು ಬರ್ತಾ ಇದೆ. ಅವರಿಗೆ ಕೇವಲ ನಿಮ್ಮ ಬಳಿ ಬರಬೇಕು ಅನ್ನೋ ಆಸೆ ಮಾತ್ರ ಅಲ್ಲ, ನಿಮ್ಮ ಬಳಿ ಬರುವಾಗ ಏನಾದರೂ ಸ್ಟೆಬಿಲಿಟಿ ಇರಬೇಕು ಅನ್ನೋ ಯೋಚನೆ ಕೂಡ ಇದೆ. ಅರ್ಧ ದಾರಿಯಲ್ಲಿ ಬಂದು ಮತ್ತೆ ದೂರ ಹೋಗೋದಕ್ಕಿಂತ ಈ ಸಲ ಸರಿಯಾದ ರೀತಿಯಲ್ಲಿ ಬರಬೇಕು ಅನ್ನೋ ಒಳಗಿನ ಆಸೆ ಕಾಣ್ತಾ ಇದೆ. ಬಟ್ ಫಿಯರ್ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ. ಅದರಿಂದ ಅವರ ಹೃದಯ ಮುಂದೆ ಹೋಗು ಅಂತ ಹೇಳ್ತಾ ಇದೆ, ಆದರೆ ಭಯ ನಿಧಾನವಾಗಿ ನಿಲ್ಲು ಅಂತ ಹೇಳ್ತಾ ಇದೆ. ಈ ಎರಡರ ನಡುವೆ ಅವರು ಈಗಲೂ ಹೋರಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇರುವ ಭಾವನೆ, ಫೀಲಿಂಗ್ಸ್ ಇನ್ನೂ ಎಂಡ್ ಆಗಿಲ್ಲ. ಅದು ಇನ್ನು ಅವರ ಒಳಗಡೆ ಸ್ಟ್ರಾಂಗ್ ಆಗ್ತಾ ಇದೆ, ಡೀಪ್ ಆಗ್ತಾ ಇದೆ. ಕರಗ್ತಾ ಇರುವಂತಹ ಈಗೋ ಎನರ್ಜಿ. ಮೊದಲು ನಾವು ನೋಡಿದ್ದು ಈಗೋ, ಹಠ ಮತ್ತು ಕಂಟ್ರೋಲ್. ಆದರೆ ಈಗ ಅದೇ ಗೋಡೆಗಳಲ್ಲಿ ಬಿರುಕು ಬೀಳ್ತಾ ಇರುವಂತೆ ಕಾಣ್ತಾ ಇದೆ. ಲೈಫ್ನಲ್ಲಿ ಕೆಲವೊಂದು ಸಲ ನಮಗೆ ಒಂದು ಪಾಠ ಕಲಿಸುತ್ತೆ, ಪ್ರೀತಿಗಿಂತ ದೊಡ್ಡ ಈಗೋ ಇಲ್ಲ ಅನ್ನೋದು. ಈ ವ್ಯಕ್ತಿ ಮೊದಲು ಅವರ ಹೃದಯದ ಮಾತಿಗಿಂತ ಅವರ ಅಹಂಕಾರವನ್ನು ಹೆಚ್ಚು ಕೇಳಿರ್ಬೋದು. ಮೊದಲು ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಮಾತಾಡಬೇಕು ಅನ್ನೋ ಯೋಚನೆಗಳು ಇರ್ಬೋದು. ಆದರೆ ಸಮಯ ಕಳೆದಂತೆ ಮನಸ್ಸು ಬದಲಾಗ್ತಾ ಇದೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಕೆಲವು ಸಂಬಂಧಗಳನ್ನು ಗೆಲ್ಲಬೇಕಾದ್ರೆ ವಾದದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಹೃದಯವನ್ನು ತೆರೆದು ಮಾತಾಡೋದು ಮುಖ್ಯ. ಸೊ ಇನ್ನೂ ಸಂಪೂರ್ಣವಾಗಿ ಈಗೋ ಹೋಗಿಲ್ಲ, ಆದರೆ ಅದು ಮೊದಲಿನಷ್ಟು ಗಟ್ಟಿಯಾಗಿಲ್ಲ. ಮೊದಲು ಮುಚ್ಚಿದ ಬಾಗಿಲು ಈಗ ಸ್ವಲ್ಪ ತೆಗೆದುಕೊಳ್ತಾ ಇರುವ ಎನರ್ಜಿಯಲ್ಲಿದೆ. ಮಾತುಕತೆ ಶುರುವಾಗುವಂತಹ ಎನರ್ಜಿ. ಇಲ್ಲಿ ಮೌನ ಶಾಶ್ವತವಾಗಿ ಉಳಿಯುವ ಎನರ್ಜಿಯಲ್ಲಿಲ್ಲ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ದಿನಗಳಿಂದ ಹೇಳದೆ ಉಳಿದಿರುವ ತುಂಬ ಮಾತುಗಳಿದೆ, ಯಾವುದಾದ್ರೂ ಭಾವನೆಗಳಿದೆ, ಅಥವಾ ನಿಮ್ಮ ಜೊತೆ ಕ್ಷಮೆ ಕೇಳಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಸೊ ಆ ಎನರ್ಜಿಯಲ್ಲಿದ್ದಾರೆ. ನಿಮ್ಮಲ್ಲಿ ಕೆಲವರಿಗೆ ಈಗಾಗಲೇ ಒಂದು ಸಣ್ಣ ಸೈನ್ ಸಿಕ್ಕಿರ್ಬೋದು, ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಕಾಮನ್ ಫ್ರೆಂಡ್ ಮೂಲಕ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಮ್ಯುನಿಕೇಷನ್ ಕಡೆಗೆ ಹೋಗ್ತಾ ಇರುವ ಎನರ್ಜಿ ಇದೆ. ಕಾಲ್ ಬಂದಿರ್ಬೋದು, ಮೆಸೇಜ್ ಬಂದಿರ್ಬೋದು. ಆದರೆ ಇದು ಒಂದೇ ದಿನದಲ್ಲಿ ಫಿಲ್ಮ್ ರೀತಿಯಲ್ಲಿ ಆಗುವ ರಿಯೂನಿಯನ್ ಅಲ್ಲ, ನಿಧಾನವಾಗಿ ಆಗುವ ಪ್ರೊಸೆಸ್. ಮೊದಲು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಟ್ರಸ್ಟ್, ಆಮೇಲೆ ಕಮ್ಯುನಿಕೇಷನ್, ಮತ್ತು ಹತ್ತಿರ ಆಗುವಂತಹ ಅವಕಾಶ. ಸೊ ಇಬ್ಬರು ಕೂಡ ತುಂಬ ವಿಷಯಗಳನ್ನು ಈ ರಿಲೇಷನ್ಶಿಪ್ಪಲ್ಲಿ ಕಲ್ತಿದ್ರಾ. ನೀವು ದೂರ ಆದಮೇಲೆ ಇಬ್ಬರು ಕೂಡ ಲೆಸನ್ ಕಲ್ತಿದ್ರಾ. ಮೊದಲು ಇದ್ದ ನೀವು ಈಗ ಚೇಂಜ್ ಆಗಿದ್ದೀರಾ, ಮೊದಲು ಇದ್ದ ಅವರು ಕೂಡ ಚೇಂಜ್ ಆಗಿದ್ದಾರೆ. ಲೈಫ್ ಇಬ್ಬರನ್ನ ಬದಲಾಯಿಸಿದೆ. ಸೊ ಮತ್ತೆ ಭೇಟಿ ಆಗುವ ಅವಕಾಶ ಬಂದರೆ ಅದೇ ಹಳೆಯ ಚಾಪ್ಟರ್ ಮುಂದುವರಿಸೋದಕ್ಕಿಂತ ಹೊಸ ಚಾಪ್ಟರ್ ಶುರುವಾಗುವ ಎನರ್ಜಿ ಇದೆ. ಆದರೆ ಈ ಸಲ ತುಂಬ ಮೆಚ್ಯೂರಾಗಿ, ತುಂಬ ಕ್ಲಿಯರಾಗಿ ಮುಂದೆ ಹೋಗುವ ಎನರ್ಜಿ ಇದೆ. ಇನ್ನೂ ಕೆಲವು ಡಿಸಿಷನ್ಸ್ ತಗೊಳ್ಬೇಕಿದೆ, ಇನ್ನೂ ಕೆಲವು ಲೆಸನ್ಸ್ ಕಲಿಬೇಕಿದೆ, ಇನ್ನೂ ಕೆಲವು ಭಯಗಳನ್ನು ಬಿಡಬೇಕಿದೆ. ಆದರೆ ಈ ಕನೆಕ್ಷನ್ ಅವರಿಗೆ ಸಾಮಾನ್ಯ ಆಗಿರಲಿಲ್ಲ. ನಿಮ್ಮ ನೆನಪು ಅವರನ್ನು ಬದಲಾಯಿಸಿದೆ, ನಿಮ್ಮ ಆಬ್ಸೆನ್ಸ್ ಅವರಿಗೆ ಪಾಠವನ್ನು ಕಲಿಸಿದೆ, ಮತ್ತು ನಿಮ್ಮ ಜೊತೆಗಿನ ಅನುಭವ ಅವರ ಹೃದಯದಲ್ಲಿ ಒಂದು ಗುರುತು ಬಿಟ್ಟಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಸಮಯ ತೋರಿಸುತ್ತೆ. ಆದರೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಭಾವನೆಗಳು ಕೂಡ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ, ತುಂಬ ಡೀಪ್ ಆಗಿದೆ. ಅವರು ಅವರ ಹೃದಯದ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ದಾರಿ ಇನ್ನಷ್ಟು ಕ್ಲಿಯರ್ ಆಗ್ತಾ ಇದೆ. ಸೊ ನಿಮಗೆ ಬರ್ತಾ ಇರುವಂತಹ ಗೈಡೆನ್ಸ್ ಏನಂದರೆ, ಅವರ ನಿರ್ಧಾರಕ್ಕಾಗಿ ನಿಮ್ಮ ಲೈಫನ್ನು ನೀವು ಸ್ಟಕ್ ಮಾಡ್ಕೊಳ್ಬೇಡಿ. ನಿಮ್ಮ ಬೆಳವಣಿಗೆಯನ್ನು ನೀವು ಮುಂದುವರಿಸಿ, ನಿಮ್ಮ ಹ್ಯಾಪಿನೆಸ್ಸನ್ನು ನೀವು ಸ್ಟಕ್ ಮಾಡಬೇಡಿ. ಯಾಕೆಂದರೆ ನಿಜವಾಗ್ಲೂ ನಿಮ್ಮದಾಗಿರೋದು ಸರಿಯಾದ ಟೈಮ್ನಲ್ಲಿ ನಿಮ್ಮ ದಾರಿಯನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಕೆಲವು ಸಂಬಂಧಗಳು ನಮ್ಮ ಲೈಫ್ನಲ್ಲಿ ಉಳಿಯೋದಕ್ಕೆ ಬರುತ್ತೆ, ಕೆಲವು ರಿಲೇಷನ್ಶಿಪ್ಗಳು ನಮಗೆ ಪಾಠ ಕಲಿಸೋದಕ್ಕೆ ಬರುತ್ತೆ, ಮತ್ತು ಕೆಲವೊಂದು ಅಪರೂಪದ ಸಂಬಂಧಗಳು ನಾವು ಯಾರು ಅನ್ನೋದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಬಂದುಬಿಡುತ್ತೆ. ಸೊ ಈ ಕನೆಕ್ಷನ್ ಕೂಡ ಒಂದು ಕನ್ನಡಿ ರೀತಿ ಇದೆ. ಅದರಲ್ಲಿ ಅವರು ಅವರನ್ನು ನೋಡಿದ್ದಾರೆ, ನೀವು ನಿಮ್ಮನ್ನು ನೋಡಿದ್ದೀರಾ. ನೀವು ಎಷ್ಟು ದಿನ ಒಬ್ರಿಗಾಗಿ ಕಾದ್ರಿ, ಎಷ್ಟು ತ್ಯಾಗ ಮಾಡಿದ್ರಿ, ಎಷ್ಟು ಡೀಪಾಗಿ ಒಬ್ಬರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ, ಅದೆಲ್ಲವನ್ನು ಈ ಕನೆಕ್ಷನ್ ಮೂಲಕ ನೀವು ಕಲ್ತಿದ್ದೀರಾ. ಕೆಲವೊಮ್ಮೆ ನಾವು ನಮ್ಮ ಶಕ್ತಿಯನ್ನು ಅರಿಯೋದೇ ಇಲ್ಲ. ಲೈಫ್ ಒಂದು ಕಠಿಣ ಪರಿಸ್ಥಿತಿಯನ್ನು ನಮ್ಮ ಮುಂದೆ ಇಟ್ಟಾಗ ಮಾತ್ರ ನಮ್ಮೊಳಗೆ ಇಷ್ಟೊಂದು ಶಕ್ತಿ ಇತ್ತಾ ಅನ್ನೋದು ಗೊತ್ತಾಗುತ್ತೆ. ಸೊ ಈ ವ್ಯಕ್ತಿಯ ಮೂಲಕ ನೀವು ನಿಮ್ಮ ತಾಳ್ಮೆಯನ್ನು ನೋಡಿದ್ದೀರಾ, ನಿಮ್ಮ ಹೃದಯದ ಆಳವನ್ನು ನೋಡಿದ್ದೀರಾ, ನಿಮ್ಮ ಭಾವನೆಗಳ ಸತ್ಯತೆಯನ್ನು ನೋಡಿದ್ದೀರಾ. ಈ ರಿಲೇಷನ್ಶಿಪ್ಪಿಂದ ನೀವು ತುಂಬ ಲೆಸನ್ ಕಲ್ತಿದ್ದೀರಾ. ಈಗ ನೀವು ಮೊದಲಿನ ವ್ಯಕ್ತಿಯಲ್ಲ, ನಿಮ್ಮನ್ನು ಹೆಚ್ಚು ಮೆಚ್ಯೂರ್ ಮಾಡಿದೆ, ಹೆಚ್ಚು ಸ್ಟ್ರಾಂಗ್ ಮಾಡಿದೆ. ನಿಮ್ಮ ಹೃದಯವನ್ನು ನೀವು ಈಗ ಮೊದಲಿಗಿಂತ ಹೆಚ್ಚು ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇವತ್ತಿನ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವ ವಿಷಸ್ಗಳು, ನಿಮ್ಮ ಕನಸುಗಳು, ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.